ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ನಲ್ಲಿ ಬರುವಂತಹ ಗ್ರಾಮರ್ನ ಒಂದು ಭಾಗ ವರದಿ. ಸೊ ಇದರ ಮೇಲೆ ಕೇಳುವಂತಹ ಥಿಯರಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ವರದಿಯ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪಲ್ಸರಿ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಕ್ವಶನ್ ಇರ್ಬೋದು, ಓಕೆ, ಕೀ ಉತ್ತರಗಳು ಇವುಗಳು ನಿಮಗೆ ಎಕ್ಸಾಮ್ನಲ್ಲಿ ಅಕ್ಯುರೇಟಾಗಿ ಇವು ಯೂಸ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ವಾಟ್ಸಪ್ನ ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ತೊಗೊಳ್ಳಿ. ಪ್ರೀಮಿಯಂ ವೀಡಿಯೋಗಳೆಲ್ಲ ನಿಮಗೆ ಸಿಗುತ್ತೆ. ಎಕ್ಸಾಮ್ಸ್ಗೆ ಫಿಕ್ಸ್ ಯಾವ ಕ್ವಶನ್ ಬರುತ್ತೆ ಕೂಡ ಅದರಲ್ಲಿ ಇರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಕೊಟ್ಟಿದ್ದೀವಿ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ತರಗತಿನ ಜಾಯ್ನ್ ಆದರೆ ನಿಮಗೆ PDF ನೋಟ್ಸ್ ಸಿಗುತ್ತೆ, ವಿಡಿಯೋ ಕ್ಲಾಸಸ್ ಸಿಗುತ್ತೆ, ಆಡಿಯೋ ಕ್ಲಾಸಸ್ ಸಿಗುತ್ತೆ. ಎಕ್ಸಾಮ್ಗೆ ಯಾವುದು ಫಿಕ್ಸ್ ಕ್ವಶನ್ ಬಿದ್ದಿದೆ ಅದು ಸಿಗುತ್ತೆ. ಶಾರ್ಟ್ಕಟ್ ನೆನಪು ಇಡುವಂಥ ವಿಧಾನಗಳು ಸಿಗುತ್ತೆ. ಅಂದರೆ 4-5 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ನೀವು ಹೇಗೆ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾವು ಅದರಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಈಗ ವಿಡಿಯೋಕ್ಕೆ ಹೋಗೋಣ. ಸೊ ವರದಿ ಬಗ್ಗೆ ಜೀವ ವಿಮೆ ಬಗ್ಗೆ. ಜೀವ ವಿಮಾ ಪತ್ರ ವ್ಯವಹಾರ ಮಾಡುವ ಸಂದರ್ಭಗಳನ್ನು ವಿವರಿಸಿರಿ. ಯಾವಾಗ ನಾವು ಜೀವ ವಿಮಾ ಪತ್ರ ವ್ಯವಹಾರವನ್ನು ಮಾಡ್ತೀವಿ? ಹೊಸದಾಗಿ ಜೀವ ವಿಮೆ ಮಾಡಿಸಲು ಇಚ್ಛಿಸಿದಾಗ ಪಾಲಿಸಿಯ ವಿಧಗಳು, ಪ್ರೀಮಿಯಂ ದರ, ಸಿಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ಕೋರಿ ನಾವು ಏನು ಮಾಡ್ತೀವಿ? ಪತ್ರ ವ್ಯವಹಾರವನ್ನು ಮಾಡ್ತೀವಿ. ಪಾಲಿಸಿ ನವೀಕರಣ ಅಥವಾ ಪ್ರೀಮಿಯಂ ಪಾವತಿ. ವಿಮಾ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಪಾವತಿಸಲು ನೆನಪೋಲೆ ಬಂದಾಗ ಅಥವಾ ಪಾವತಿಸಿದ ಹಣಕ್ಕೆ ರಸೀದಿ ಕೋರಿ ನಾವು ಪತ್ರವನ್ನು ಬರಿತೇವೆ. ನಾಮಿನಿ ಅಥವಾ ವಿಳಾಸ ಬದಲಾವಣೆ. ವಿಮಾ ಪಾಲಿಸಿಯಲ್ಲಿ ದಾಖಲಾಗಿರುವ ವಾರಸುದಾರರ ಹೆಸರು ಬದಲಾಯಿಸೋದಕ್ಕೋಸ್ಕರ ಅಥವಾ ವಿಮಾದಾರನ ವಾಸಸ್ಥಳವನ್ನು ಬದಲಾಯಿಸೋದಕ್ಕೋಸ್ಕರ ನಾವೇನಾದರೂ ಅರ್ಜಿ ಸಲ್ಲಿಸೋದಿದ್ದರೆ ಅದಕ್ಕೆ ಪತ್ರವನ್ನು ಬರಿತೀವಿ. ನಷ್ಟ ಪರಿಹಾರ ಅಥವಾ ಹಕ್ಕು ಸಾಧನೆಗೆ. ಸೊ ನಷ್ಟ ಪರಿಹಾರದಲ್ಲಿ ಮೊದಲನೇದ್ದು ಅವಧಿಯ ಮುಕ್ತಾಯ. ಪಾಲಿಸಿಯ ಅವಧಿ ಮುಗಿದಾಗ ಅದಕ್ಕೆ ಬರಬೇಕಾದ ಹಣವನ್ನು ಪಡೆಯೋದಕ್ಕೋಸ್ಕರ ನಾವು ಪತ್ರವನ್ನು ಬರಿತೇವೆ. ಮರಣದ ಹಕ್ಕು. ವಿಮಾದಾರನ ಮರಣ ಹೊಂದಿದಾಗ ವಾರಸುದಾರರು ವಿಮಾ ಮೊತ್ತ ಪಡೆಯಲು ಸಲ್ಲಿಸುವಂಥ ಪತ್ರ. ಪಾಲಿಸಿಯ ಪುನಶ್ಚೇತನ. ಹಣ ಪಾವತಿಸದ ಕಾರಣ ಪಾಲಿಸಿಯು ರದ್ದಾಗಿದ್ದರೆ ಅದನ್ನು ದಂಡದೊಂದಿಗೆ ಅಥವಾ ಬಾಕಿ ಹಣದೊಂದಿಗೆ ಪಾವತಿಸಿ ಮತ್ತೆ ಚಾಲ್ತಿಗೆ ತರಲು ವಿನಂತಿಸಿ ನಾವು ಪತ್ರವನ್ನು ಬರಿತೇವೆ. ಪಾಲಿಸಿಯ ಮೇಲೆ ಸಾಲ ಪಡೆಯಲು. ತುರ್ತು ಸಂದರ್ಭಗಳಲ್ಲಿ ಜೀವ ವಿಮಾ ಪಾಲಿಸಿ ಭದ್ರತೆಯನ್ನಾಗಿಟ್ಟು ಸಾಲ ಪಡೆಯಲು ಕೂಡ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೋಸ್ಕರ ಪತ್ರವನ್ನು ಬರಿತೀವಿ. ಪಾಲಿಸಿ ರದ್ದತಿ ಅಥವಾ ಶರಣಾಗತಿ. ಯಾವುದೇ ಕಾರಣಕ್ಕೆ ವಿಮೆಯನ್ನು ಮುಂದುವರಿಸಲು ಸಾಧ್ಯವಾಗದಿದ್ದರೆ ಅದನ್ನು ರದ್ದುಗೊಳಿಸಿ ಸರೆಂಡರ್ ವ್ಯಾಲ್ಯೂ ಹಣವನ್ನು ಹಿಂಪಡೆಯಲು ಪತ್ರವನ್ನು ಬರೆಯಲಾಗುತ್ತದೆ. ಇನ್ನು 2ನೇ ಪ್ರಶ್ನೆ, ಸಾಮಾನ್ಯ ವಿಮಾ ಕಂಪನಿಯೊಂದಿಗೆ ಪತ್ರ ವ್ಯವಹಾರ ಮಾಡುವ ಸಂದರ್ಭಗಳನ್ನು ವಿವರಿಸಿರಿ. ಮೊದಲನೇದ್ದು, ಜೀವ ವಿಮೆಗೆ ಯಾವಾಗ ನಾವು ಯಾವ ಸಂದರ್ಭದಲ್ಲಿ ಪತ್ರ ವ್ಯವಹಾರ ಮಾಡ್ತೇವೆ? ಇದು ಸಾಮಾನ್ಯ ವಿಮೆ. ಸಾಮಾನ್ಯ ವಿಮೆ ಅಂದರೆ ಈ ವರ್ಷಕ್ಕೆ ಮಾಡಿಸುವಂಥ ವಿಮೆಗಳು. ಉದಾಹರಣೆಗೆ ವೈದ್ಯಕೀಯ ವಿಮೆಗಳು, ವಾಹನ ವಿಮೆಗಳು. ಸೊ ಈ ರೀತಿಯಾದ ವಿಮೆಗಳು ಸಾಮಾನ್ಯ ವಿಮೆಗಳು. ಹೊಸ ಪಾಲಿಸಿ ಖರೀದಿ ಅಥವಾ ವಿಚಾರಣೆ. ನಿಮ್ಮ ವಾಹನ, ಮನೆ, ಆರೋಗ್ಯ ರಕ್ಷಣೆಗಾಗಿ ಹೊಸ ಪಾಲಿಸಿ ತೆಗೆದುಕೊಳ್ಳುವ ಮುನ್ನ ಅದರ ವಿಧಗಳು, ವಿಮಾ ಮೊತ್ತ ಮತ್ತು ನಿಯಮಗಳ ಬಗ್ಗೆ ಮಾಹಿತಿಯನ್ನು ಕೋರಿ ನಾವು ಪತ್ರವನ್ನು ಬರೆಯುತ್ತೇವೆ. ಪಾಲಿಸಿ ನವೀಕರಣ. ಸಾಮಾನ್ಯ ವಿಮೆಗಳು ಸಾಮಾನ್ಯವಾಗಿ 1 ವರ್ಷದ ಅವಧಿಗೆ ಮಾತ್ರ ಇರುತ್ತವೆ. ಅವಧಿ ಮುಗಿಯುವ ಮೊದಲು ಪಾಲಿಸಿಯನ್ನು ನವೀಕರಿಸಲು ಅಥವಾ ನವೀಕರಣಕ್ಕೆ ಸಂಬಂಧಿಸಿದ ಪ್ರೀಮಿಯಂ ವಿವರ ಕೇಳಲು ಪತ್ರವನ್ನು ಬರೆಯುತ್ತೇವೆ. ನಷ್ಟ ಪರಿಹಾರ ಕೋರಿ. ಇದು ಅತ್ಯಂತ ಪ್ರಮುಖವಾದ ಸಂದರ್ಭವಾಗಿದೆ. ಸೊ ಯಾವಾಗಂದರೆ ವಾಹನ ಅಪಘಾತವಾದಾಗ, ವಾಹನಕ್ಕೆ ಹಾನಿಯಾದಾಗ ಅಥವಾ ಕಳ್ಳತನವಾದಾಗ ಪರಿಹಾರಕ್ಕಾಗಿ ನಾವು ಪತ್ರವನ್ನು ಬರೆಯುತ್ತೇವೆ. ಆರೋಗ್ಯ ವಿಮೆ. ಆಸ್ಪತ್ರೆಗೆ ದಾಖಲಾದಾಗ ಚಿಕಿತ್ಸಾ ವೆಚ್ಚವನ್ನು ಪಡೆಯುವುದಕ್ಕೋಸ್ಕರ ನಾವು ಪತ್ರವನ್ನು ಬರೆಯುತ್ತೇವೆ. ಅಗ್ನಿ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾದಾಗ, ಬೆಂಕಿ ಅಥವಾ ಪ್ರವಾಹದಿಂದ ಆಸ್ತಿಗೆ ನಷ್ಟವಾದಾಗ ವಿಮಾ ಮೊತ್ತವನ್ನು ಕೋರಿ ನಾವು ಪತ್ರವನ್ನು ಬರೆಯುತ್ತೇವೆ. ನಷ್ಟದ ಬಗ್ಗೆ ಮಾಹಿತಿ ನೀಡುವುದು. ಯಾವುದೇ ಅಹಿತಕರ ಘಟನೆ ನಡೆದ ತಕ್ಷಣ ಕಂಪನಿಗೆ ಪ್ರಾಥಮಿಕ ಮಾಹಿತಿ ನೀಡಲು ನಾವು ತುರ್ತು ಸಂದರ್ಭದಲ್ಲಿ ಪತ್ರವನ್ನು ಬರೆಯುತ್ತೇವೆ. ಪಾಲಿಸಿಯಲ್ಲಿ ತಿದ್ದುಪಡಿ. ಪಾಲಿಸಿಯಲ್ಲಿ ತಪ್ಪಾಗಿ ದಾಖಲಾಗಿರುವ ಹೆಸರಿರ್ಬೋದು, ವಿಳಾಸ ಇರ್ಬೋದು, ವಾಹನದ ಸಂಖ್ಯೆ ಇರ್ಬೋದು, ಎಂಜಿನ್ ಸಂಖ್ಯೆ ಇರ್ಬೋದು, ಇವುಗಳನ್ನು ಸರಿಪಡಿಸೋದಕ್ಕೋಸ್ಕರ ನಾವು ಪತ್ರವನ್ನು ಬರೆಯುತ್ತೇವೆ. ಪಾಲಿಸಿ ರದ್ದತಿ. ವಾಹನವನ್ನು ಮಾರಾಟ ಮಾಡಿದಾಗ ಅಥವಾ ಬೇರೆ ಕಾರಣಕ್ಕೆ ವಿಮೆಯನ್ನು ರದ್ದುಗೊಳಿಸಿದಾಗ ಉಳಿದ ಅವಧಿಯ ಪ್ರೀಮಿಯಂ ಹಣವನ್ನು ಹಿಂಪಡೆಯಲು ಪತ್ರವನ್ನು ಬರೆಯುತ್ತೇವೆ. ಸಮೀಕ್ಷಕರ ನೇಮಕಕ್ಕೆ ವಿನಂತಿ. ನಷ್ಟದ ಪ್ರಮಾಣವನ್ನು ಅಳೆಯಲು ಕಂಪನಿಯಿಂದ ಅಧಿಕೃತ ಸಮೀಕ್ಷಕರನ್ನು, ಸರ್ವೇಯರ್ ಮಾಡೋರನ್ನ ಕರೆಸೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ಪತ್ರವನ್ನು ಬರಿತೀವಿ. ಸೊ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಕಂಪಲ್ಸರಿ ಪೇಪರಲ್ಲಿ ಬರುತ್ತೆ. ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಯೂಟ್ಯೂಬ್ ಮೆಂಬರ್ಶಿಪ್ನ ತಗೊಳ್ಳಿ. ಹಾಗೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ಒಂದು ಕ್ಲಾಸ್ನ ಜಾಯ್ನ್ ಆದರೆ ನಿಮಗೆ ಉಳಿದ ಕ್ಲಾಸ್ಗಳು ಉಚಿತವಾಗಿರುತ್ತೆ. ಕ್ಲಾಸಸ್ನ ಜಾಯ್ನ್ ಆಗಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ.